ಹ್ಞೂ ಭೀಮಣ್ಣ, ಹಂಗಾದ್ರೆ ಪಂಜ ಬಸ್ಗಳು ತರೋದೇ ಬೇಡ ಅಂತೀಯ ಹಂಗಾದ್ರೆ ನೀನು? ಬೇಡ ಸುರಣ, ನನ್ನ ಕೇಳಿದರೆ 100% ತರೋಕ್ಕೆ ಹೋಗ್ಬಾರ್ದು. ಹ್ಞೂ, ಅಲ್ಲ ಸೆಟ್ ಆಗಲ್ಲ. ಎಲ್ಲೋ ಕೆಲವೊಂದು ಸೆಟ್ ಆಗ್ತವೆ, ಕೆಲವೊಂದು ಅವಕ್ಕೆ ನಮಗೆ ಪ್ರಾಬ್ಲಮೇ ತುಂಬ ಜಾಸ್ತಿ ಆಗುತ್ತೆ ಸುರಣ. ಸುಮ್ಮನೆ ಯಾಕೆ ಟೆನ್ಷನ್ಗಳು ಹೇಳವೆಲ್ಲ. ಇನ್ನೊಂದು, ನಿನಗೆ ಪಂಜಾಬ್ ಬಸ್ಗಳು ಬೇಕಂದರೆ ಹಸುಗಳು ತಗೋಬೇಡ, ಕರುಗಳು ತಗ. ಹ್ಞೂ, ಇವಾಗ ಕರುಗಳ್ದು ಸುಮಾರು ಜನ ಅಲ್ಲಿ ಇಂಪೋರ್ಟ್ ತರಿಸ್ಕೊಂಡು ಕೊಡ್ತಾರಲ್ಲ. ಒಂದು ವರ್ಷ, ಒಂದು ವರ್ಷದ ಕರುಗಳು ತಗೊಬಂದು ನಿಮ್ಮಂತಾಗ ನೋಡ್ಕೊಂಡು ನಿನ್ನ ಮೇವಿಗೆ, ನಿಮ್ಮ ವಾತಾವರಣಕ್ಕೆ ಅಡ್ಜಸ್ಟ್ ಹಾಕ್ಕೊಂಡು ಅದು ಬೆಳೆದು ಆಮೇಲೆ ನಿಮ್ಮ ಮನೆ ಹತ್ರನೇ ಒಳ್ಳೆ ಸೆಮೆನ್ ತಗೊಂಡು ಇದ್ರೆ ನೋಡಪ್ಪ, ಅದು 100% ಹಸು. ಆವಾಗ ಹೊಂದ್ಕೊಂಬತೈತೆ, ನಮ್ಮ ಇದಕ್ಕೆಲ್ಲ ಹೊಂದ್ಕೊಂಬತೈತೆ, ಏನೂ ಪ್ರಾಬ್ಲಮ್ ಆಗಲ್ಲ. ಹಸುಗಳು ಬೇಡ, ಕರುಗಳು ತಗೊಳ್ರಿ. ಹ್ಞೂ ಹ್ಞೂ ಕರೆಕ್ಟ್ ಭೀಮಣ್ಣ. ಕರುಗಳಾದರೆ ಕಮ್ಮಿ ರೇಟ್ಗೂ ಸಿಗ್ತವೆ. ಏನು ಒಂದು ವರ್ಷದ ಕರ ತಗೊಬಂದು ಆರಾಮಾಗಿ ನಾವೊಂದು ವರ್ಷ, ಒಂದು 6 ತಿಂಗಳು ನೋಡ್ಕೊಂಡ್ರೆ 7ಗೆ ಬರ್ತವೆ. ಆರಾಮಾಗಿ ಇಲ್ಲೂ ಸೆಟ್ ಆಗ್ತೈತೆ, ಒಳ್ಳೆ ಬ್ರೀಡ್ಸ್ ಆಗ್ತಂಗೂ ಇರ್ತೈತೆ. ಈಗ 1.5 ಲಕ್ಷ ಸುಮ್ಮನೆ ಕೊಟ್ಟು ಹಸುಗಳ್ನ ತಗೊಬಂದು ಪ್ರಾಬ್ಲಮ್ ಮಾಡ್ಕೊಂಡು ನಮ್ಮ ರೈತರುಗಳು ಮೋಸ ಹೋಗೋದ್ಕಿಂತ ಕರುಗಳು ತಗೊಂಬಂದು ಬೆಸ್ಟು. ಕರುಗಳು ತಗೊಬಂದು ಒಂದು 6 ತಿಂಗಳು ಮೇಯಿಸ್ಕೊಂಡು 7 ಹಾಕಿಸ್ಕೊಂಡು ಏನು ಒಂದೂವರೆ ವರ್ಷ ಸಾಕಿರೆ ಇಲ್ಲೇ ನಮ್ಮಂತಾಗ ಈತತೆ. ಯಾವ ತೊಂದ್ರೆನೂ ಇರಲ್ಲ, ಯಾವ ಟೆನ್ಷನ್ ಇರಲ್ಲ. ಸುಮ್ಮನೆ ದೊಡ್ಡ ದೊಡ್ಡ ದನಗಳು ಅಷ್ಟೊಂದು ರೇಟಿಗೆ ತಗೊಂಡು ಮೋಸ ಹೋಗೋದು ಬೇಡ. ಇನ್ನೊಂದು ಸುರಣ, ನಮ್ಮ ಹಸುಗಳ್ಗೆ ಹೆಂಗೆ ಗೊತ್ತಾ, ಸೆಮೆನ್ನು ಒಳ್ಳೆ ಸೆಮೆನ್ ಕೊಡಿಸ್ಬೇಕು. ನಮ್ಮ ರೈತರುಗಳು ಒಳ್ಳೆ ಸೆಮೆನ್ನು ಹಾಕ್ಸಲ್ಲ. ಸುಮ್ಮನೆ ಒಂದು 7 ಹಾಕಪ್ಪ ಅಂತಾರೆ. ಡಾಕ್ಟ್ರ್ ಬಂದು ಯಾವುದೋ ಒಂದು 7 ಹಾಕಿ 100 ರೂಪಾಯಿ ಇಸ್ಕೊಂಡು ಹೋಗ್ತಾರೆ ಅಷ್ಟೇ. ಅದು 100 ರೂಪಾಯಿಗೆ ಎಂಥ ಕ್ವಾಲಿಟಿ ಸೆಮೆನ್ ಹಾಕ್ತಾರೆ ಹೇಳು? ಮಾಮೂಲಿ ಯಾವುದೋ ಲೋಕಲ್ ಸೆಮೆನ್ ಹಾಕಿ ಹೋಗ್ತಾರಂತ. ಹಂಗಲ್ಲ, ಸೆಕ್ಸ್ಡ್ ಸೆಮೆನ್ ಹಾಕಿಸ್ಬೇಕು. ಒಳ್ಳೆ ಜಾತಿ ಕರ ಸೆಮೆನ್ ಹಾಕಿಸ್ಬೇಕು. ಅವಾಗ ನಮ್ದ್ರಾಗೂ ಬ್ರೀಡು ಎಂಬುದು ಉತ್ಪಾದನೆ ಆಗ್ತತಿ. ಹ್ಞೂ ಹ್ಞೂ ಕರೆಕ್ಟು ಗಣ ಭೀಮಣ್ಣ. ನೋಡಿ ನಾನು ಅದೇ ಒಳ್ಳೊಳ್ಳೆ ಸೆಮೆನ್ಗಳು ಹಾಕ್ಸಲ್ಲ. ನೋಡಿ ನಮ್ಮದಕ್ಕೂ ಮೊನ್ನೆ ಹಾಕೋದ ಬಂದ ಒಂದು 7 ಹಾಕೋನು. ಯಾವ್ದು ಹಾಕಿದ್ದಾನೆ ಅಣ್ಣ, ಎಚ್ಚಪ್ಪ ಹಾಕಿದ್ದೀನಿ ಅಂದ. 100 ರೂಪಾಯಿ ಇಸ್ಕೊಂಡ ಹೊಲ್ಟ. ಅವ್ನು ಯಾವ್ದು ಹಾಕಿನ ಏನು. ಒಳ್ಳೆ ಸೆಮೆನ್ನು ಹಾಕಿಸ್ಬೇಕು. ಐದು ಹಾಕೊಂಡು ಭೀಮಣ್ಣ, ಒಳ್ಳೊಳ್ಳೆ ಸೆಮೆನ್ಗಳು, ಗಿರ್ರು, ಸಾಯಿವಾಲು, ಪ್ಯೂರ್ ಎಚ್ ಎಫ್ನಾಗೂ ಹೈ ಕ್ವಾಲಿಟಿ ಬ್ರೀಡ್ಗಳು, ಜೆರ್ಸಿನಾಗೂ ಹೈ ಕ್ವಾಲಿಟಿ ಬ್ರೀಡ್ಗಳು ಇದ್ದಾವೆ. ಸ್ವಲ್ಪ ರೇಟ್ ಜಾಸ್ತಿ. 7 ಹಾಕುವಾಗ ಕೇಳಬೇಕು, ಸರ್ ನಮಗೆ ಒಳ್ಳೆ ಸೆಮೆನ್ ಹಾಕ್ರಿ, ಮಾಮೂಲು ಸೆಮೆನ್ ಬೇಡ, ಒಳ್ಳೆ ಬ್ರೀಡು ABS ಸೆಮೆನ್ ಅಂತ ಐತಿ ಇವಾಗೆಲ್ಲ. ABS ಸೆಮೆನ್ ಹಾಕ್ರಿ ಅಂದರೆ ಅವರು ಸೆಕ್ಸ್ಡ್ ಸೆಮೆನ್ ಹಾಕ್ತಾರೆ. ಅದು 500 ರೂಪಾಯಿಂದ 800 ರೂಪಾಯಿವರೆಗೂ ತಗೊಂತಾರೆ. ತಗೊಂಡ್ರೂ ಮೋಸ ಇಲ್ಲ, ಒಳ್ಳೆ ಜಾತಿ ಕರ ಆಗ್ತದೆ. ಮುಂದಕ್ಕೆ ಆದರೆ ಅದೇ ಕರ ದೊಡ್ಡದಾದರೆ ನಿನಗೆ ₹1,00,000 ಮಾಲ್ ನಿಂತಾಗಿದ್ದಂಗೆ. ಅದಕ್ಕೆ ಹೇಳೋದು ನಮ್ಮ ರೈತರುಗಳ್ನ, ಆ ಸೆಮೆನ್ ಹಾಕಿಸ್ತೀರಿ, ಸೆಕ್ಸ್ಡ್ ಸೆಮೆನ್ ABS ಸೆಮೆನ್ ಹಾಕಿಸ್ಕೊಳ್ರಿ. ಈ ₹100, ₹50 ಸೆಮೆನಲ್ಲಿ ಹಾಕಿಸ್ಕೊಬೇಡ್ರಿ. ಒಂದು 500 ರೂಪಾಯಿ ಖರ್ಚಾದ್ರೂ ಪರವಾಗಿಲ್ಲ ಅಂತ ಹೇಳೋದು. ಇನ್ನೊಂದು ಏನು ಗೊತ್ತಾ ಸುರಣ್ಣ, ಹಸುಗಳ್ನ ಫ್ರೀಯಾಗಿ ಬಿಡಬೇಕು. ನೋಡಿ, ಯಾವತ್ತೇ ಆಗಲಿ ಈ ಹಸುಗಳ್ಗೆ ಮೂಗ್ದಾರ ಹಾಕಿ ಆ ಕಡೆ ಈ ಕಡೆ ಎಳ್ಕಣಕ್ಕೂ ಕಟ್ತಾರೆ ನೋಡಿ, ಎಳ್ಕಣ್ಣಗೂ. ಹ್ಞೂ 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 2 ಕಡೆಗೂ ಕಟ್ತಾರಲ್ಲ ಮೂಗ್ದಾರ. ಯಾಕೆ ಏನಾಗ್ತದೆ ಭೀಮಣ್ಣ ಕಟ್ಟಿದ್ರೆ? ಯಾಕೆ ಕಟ್ಟಬಾರ್ದು? ಹಂಗೆ ಎಳ್ಕಣ್ಣಾಗೂ ಮೂಗ್ದಾರ ಹಾಕಿ ಕಟ್ಬಾರ್ದು. ಇವಾಗ ಕಡೆಗೂ ಕಟ್ಟಿದ್ರೆ ತಲೆ ಇತ್ತು ಆಡ್ಸೋಕ್ಕಾಗಲ್ಲ, ಹತ್ತು ಆಡ್ಸೋಕ್ಕಾಗಲ್ಲ. ಅದು ಸಗಣಿ ಕಂಬತೈತಿ, ಅದ್ರ ಮೇಲೆ ಅದು ಮನೆ ಕಂಬತೈತಿ. ಹಂಗಲ್ಲ, ಇವಾಗ ಹೊಸ ಸಿಸ್ಟಮು ಬಂದೈತೆ ಈ ಕರ್ನಾಟಕದಾಗ, ಈ ಕಲ್ಪತರು ಅಂತ. ಅವು ಹೊಸ ಸಿಸ್ಟಮು ಏನಂದರೆ ಸುರಣ, ಹಸುಗಳ್ನ ನಮ್ಮದು ಸ್ವಲ್ಪ ಮಂತಕ್ಕೆ ಜಾಗ ಇದ್ದರೆ ಸುತ್ತ ಫೆನ್ಸಿಂಗ್ ಹಾಕ್ಬಿಡ್ಬೇಕು. ಸುತ್ತ ಫೆನ್ಸಿಂಗ್ ಹಾಕಿ ಹಸುಗಳ್ನ ಅದರೊಳಗೆ ಬಿಡಬೇಕು. ಮಧ್ಯದಾಗ ಒಂದು ಸ್ವಲ್ಪ ಶೀಟ್ ಹಾಕ್ಬಿಟ್ಟು ಅದಕ್ಕೆ ಬಿಸಿಲಿಗೆ ನೆರಳಿಗೆ ಒಂದು ಸ್ವಲ್ಪ ಮಾಡಬೇಕು. ಅವು ಪಾಡಿಗೆ ಆರಾಮಾಗಿ ಓಡಾಡ್ಕೊಂತವೆ. ನಾವು ಅಲ್ಲೆಲ್ಲ ನೀರಿನ ವ್ಯವಸ್ಥೆ ಮಾಡಿದರೆ ಓಡಾಡ್ಕೊಂಡು ಎಷ್ಟು ಬೇಕಷ್ಟು ನೀರು ಕುಡಿತವೆ. ನಾವಲ್ಲಿ ಒಳಗಡೆ ಒಂಥರ ಶೆಡ್ ಮಾಡ್ದಂಗೆ ಮಾಡಿರ್ತೀವಲ್ಲ, ಚಪ್ರ ಟೇಪು, ಅದ್ರಾಗ ಹುಲ್ಲು ಹಾಕಿರೆ ಅವೇಟ್ಕೆ ಬಂದು ಎಷ್ಟು ಬೇಕೋ ಅಷ್ಟು, ಅವಕ್ಕೆ ಎಷ್ಟು ಬೇಕಷ್ಟು ಹುಲ್ಲು ತಿಂತವೆ, ಎಷ್ಟು ಬೇಕಷ್ಟು ನೀರು ಕುಡಿತವೆ, ಎಲ್ಲಿ ಬೇಕಲ್ಲ ಆರಾಮಾಗಿ ಮನಿಕೊಂತವೆ. ಈ ಥರ ಮಾಡೋದ್ರಿಂದ ಮೈನವು ಇರಲ್ಲ. ಈಗ ಎರಡು ದನಗಳು ನಾವು ಕಟ್ಟಾಕಿ ಮೇಯಿಸೋದು ಒಂದೇ, ಹಿಂಗೆ ಈ ಥರ ಮಾಡ್ಕೊಂಡು 10 ದನಗಳು ಮೇಯಿಸೋದು ಒಂದೇ. ಯಾಕಂದರೆ ಈ ಥರ ಮಾಡೋದ್ರಿಂದ ದನಗಳನ್ನ ಡೈಲಿ ಮೈ ತೊಳೆಯೋದು ಇರಲ್ಲ. ಅವು ಪಾಡಿಗೆ ಅವು ಆರಾಮಾಗಿ ಎಲ್ಲಿ ಬೇಕಾದ್ರೆ ಓಡಾಡ್ಕೊತವೆ, ಎಷ್ಟು ಬೇಕಷ್ಟು ತಿನ್ಕೊಂತವೆ, ಎಷ್ಟು ಬೇಕಷ್ಟು ಎಲ್ಲಿ ಬೇಕಾದ್ರೆ ಮನಿಕೊಂಡು ಆರಾಮಾಗಿ ಫ್ರೀಯಾಗಿರ್ತವೆ. ಒಂದು ದನಗಳ ಮೇವು, ಇನ್ನೊಂದು ಮೈ ತೊಳೆಯಂಗಿಲ್ಲ. ಇನ್ನೊಂದು ಸಗಣಿ ಪಗಣಿ ರುಬ್ಕೊಂಬಲ್ಲ ಅವು, ಆರಾಮಾಗಿ ಅದ್ರಲ್ಲಿ ಸಗಣಿ ಓಡಾಡ್ಕೊಂಡು ಸಗಣಿ ಎತ್ತಾಕ್ಬಿಟ್ಟು ಅಲ್ಲ ಹುಲ್ಲು ಹಾಕ್ಬಿಟ್ರೆ ಅಲ್ಲಿ ಆರಾಮಾಗಿ ಅವಕ್ಕೆ ಎಷ್ಟು ಬೇಕಷ್ಟು ಬಂದು ಆರಾಮಾಗಿ ತಿನ್ಕೊಂತವೆ. ಅವು ಆರೋಗ್ಯನೂ ಚೆನ್ನಾಗಿರ್ತದೆ. ಆರಾಮಾಗಿ ಹಾಲು ಒಳ್ಳೆ ಹಾಲೂ ಬರ್ತಾವೆ ಆ ಥರ ಬಿಡೋದ್ರಿಂದ.
ಈಗ ಕಟ್ಟಾಕಿ ಮೇಯ್ಸೋದ್ರಿಂದ ಹಾಲುಗಳು ಬರಲ್ವೇ ಭೀಮಣ್ಣ? ಮತ್ತೆ ನಮ್ಮ ರೈತರುಗಳು ನಮ್ಮ ಕಡೆಗೆ ಎಲ್ಲ ಬರೀ ಕಟ್ಟಾಕಿ ಮೇಯಿಸ್ತಾರಲ್ಲ ಮುಗ್ದಾರ ಇಟ್ಕೊಂಡು, ಅದು ಹೆಂಗೆ ಮತ್ತೀಗ? ಕಟ್ಟಾಕ್ ಮೇಯ್ಸೋದು ಓಕೆ ಸುರಣ್ಣ, ಆದರೆ ಏನು ಮಾಡ್ತೀಯ, ನಮಗೆ ಆ ಥರ ಫೆನ್ಸಿಂಗ್ ಗಿನ್ಸಿಂಗೆಲ್ಲ ಹಾಕೊಂಡು ಜಾಗ ಮಾಡ್ಕೊಂಡು ಹಸುಗಳೆಲ್ಲ ಫ್ರೀಯಾಗಿ ಬಿಡ್ಕೊಳಕ್ಕಾಗಲ್ವಲ್ಲ. ಹಂಗಾಗಿ ಕಟ್ಟಾಕಿ ಮೇಯಿಸ್ತೀವಿ. ಇರೋದ್ರಾಗೆ ಎರಡು ಕಡೆಗೂ ಹಗ್ಲತ್ನಾಗೆಲ್ಲ ಹಿಂಗೆ ಕಟ್ಟಾಕಿ ಹೋಗ್ಬೇಡ್ರಿ. ಹಗ್ಲತ್ನಾಗೆಲ್ಲ ಶೆಡ್ನಾಗೆ ಬಿಡ್ಬೇಡ್ರಿ. ರಾತ್ರಿ ಹೊತ್ನಾಗೆಲ್ಲ ಶೆಡ್ನಾಗ ಇದ್ರೂ ಹಗ್ಲತ್ನಾಗ ಅದು ಉದ್ದನ್ ದಾರ ಇಕ್ಕಿ ಹೊರಗಡೆ ಸ್ವಲ್ಪ ಫ್ರೀಯಾಗಿ ಕಟ್ರಿ ಅಂತ ಅದನ್ನೇ ಹೇಳೋದು. ಇವಾಗ ಏನಾಗ್ತೈತೆ, 24 ಗಂಟೆ ಶೆಡ್ನಾಗೇ ಇದ್ದರೆ ಅವಾಗ ಹೆಂಗಿರ್ತೈತೆ ಹೇಳು. ಬೆಳಿಗ್ಗೆ 24 ಅವರ್ಸ್ ಬೆಳಿಗ್ಗೆ ಸಂಜೆ ಯಾವಾಗ ನೋಡ್ರು ಬರೀ ಎಳ್ಕಣ್ಣೆ ಕಟ್ಕೊಂಡು ಬರೀ ಶೆಡ್ನಾಗೆ ಇದ್ದರೆ ಅದು ಚೆನ್ನಾಗಿರಲ್ಲ. ಆ ಥರ ಮಾಡಬಾರ್ದು, ಅವಕ್ಕೂ ಹಿಂಸೆ ಆಗ್ತತೆ. ಹ್ಞೂ ಹ್ಞೂ ಕಣ್ ಭೀಮಣ್ಣ. ಕೆಲವು ಜನ ಶೆಡ್ನಾಗೆ ಇಕ್ಕಿರ್ತಾರೆ ದನ, ಅವನು ಈಸಕ್ಕೆ ಬಿಚ್ಚಲ್ಲ, ಸಗಣಿನೂ ಅಲ್ಲೇ, ಗಂಜು ಅಲ್ಲೇ, ಹುಲ್ಲು ಅಲ್ಲೇ, ಅವು ಇನ್ನು ಅಲ್ಲೇ ಅದು ಜೀವನ ಮುಗ್ಯತಕ್ಕ ಅಲ್ಲೇನೇನಪ್ಪ, ಈಸಕ್ಕೆ ಬಿಡಲ್ಲ. ಯಾವಾಗ ನೋಡ್ರು ಬೆಳಗ್ಗೆನಲ್ಲೇ ಕಟ್ಟಾಕ್ತಾರೆ, ರಾತ್ರಿ ಹೊತ್ತು ಅಲ್ಲೇ ಕಟ್ಟಾಕ್ತಾರೆ, ಯಾವಾಗ ನೋಡ್ರು ಅಲ್ಲೇ ಕಟ್ಟಾಕಿರ್ತಾರೆ. ಕರೆಕ್ಟ್ ನಿನ್ನ ಮಾತು ಕರೆಕ್ಟ್. ಆ ಥರ ಮಾಡಬಾರ್ದು, ಅವಾಗೊಂಥರ ಹಿಂಸೆ ಆದಂಗೆ ಆಗ್ತತ್ತಲ್ವೇ? ನಾನು ಅದನ್ನೇ ಸುವರ್ಣ ಹೇಳೋದು. ಆ ಥರ ಮಾಡೋಕ್ಕಾಗಲಿಲ್ಲ ಅಂದರೆ ಅದನ್ನು ಹೇಳ್ತಿರೋದು. ರಾತ್ರಿ ಹೊತ್ತಿನ ಕಟ್ಟಾಕಿ ಹುಲ್ಲಾಕ್ತೀರಾ, ಸರಿ ಆಯಿತು. ಎದ್ದ ತಕ್ಷಣ ಹಸುಗಳ್ನ ಆಚೆ ಬಿಡ್ರಿ, ಆಚೆ ಬಿಟ್ಟು ಆಚೆ ಕಟ್ಟಾಕ್ರಿ ಫ್ರೀಯಾಗಿ. ಅವು ಫ್ರೀಯಾಗಿರ್ತವೆ. ಈಗ ನಮ್ಮನ್ನ ಯಾವುದೋ ಒಂದು ರೂಮ್ನಾಗೆ 24 ಗಂಟೆ ಕೂಡಾಕ್ರಿ ಹೆಂಗಿರ್ತದೆ ಹೇಳು, ಕೈ ಕಾಲಿಗೂ ಹಗ್ಗ ಕಟ್ಟು. ಹಂಗೆ ಅವಕ್ಕೂ ಅವು ಒಂಥರ ಜೀವನೇ ತಾನೇ. ಅವಕ್ಕೂ ನಾವು ಮಾತಾಡೋಕ್ಕಾಗಲ್ಲ, ಅವು ಹೇಳ್ಕೊಳಕ್ಕಾಗಲ್ಲ. ನಾವು ಅರ್ಥ ಮಾಡ್ಕೋಬೇಕು, ನಾವು ಅವನ್ನ ನೋಡ್ಕೊಂಬರಾಗಿ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಹೇಳ್ತಿದ್ದೀನಲ್ಲ ನಾನು, ರಾತ್ರಿ ಹೊತ್ತಿನಾಗ ಕಟ್ರಿ, ಆಗ್ಲತ್ನಾಗ ಈಚೆ ತನ ಹೊರಗೆ ಕಟ್ರಿ, ಅವು ಹೊರಗೆ ಆರಾಮಾಗಿ ಫ್ರೀಯಾಗಿ ಓಡಾಡ್ಕೊಂಡಿರಲಿ. ತಿರ್ಗಾ ನೈಟ್ ತಗೊಂಡೋಗಿ ಕಟ್ಟಿ ಹುಲ್ಲಾಕ್ರಿ. 24 ಗಂಟೆ ಕಟ್ಟೋದು ಬೇಡ ದಯವಿಟ್ಟು. ನಾನು ಇದೊಂದು ಮನವಿ ನಂದು. ಅವಕ್ಕೂ ಹಿಂಸೆ ಮಾಡಬೇಡ್ರಿ. ಈಗ ಭೀಮಣ್ಣ, ಸುಮಾರು ಜನ ಹಸ್ಗಳು ಎಲ್ಲ ಲಾಸು ಅಂತ ಹೊಸನ ಇರೋವನು ಮಾರಾಕ್ತಾರೆ, ಹೊಸನ ಮೇಸಲ್ಲ ಸುಮ್ಮನೆ ಬಿಡ್ತಾರೆ. ಯಾಕೆ ಲಾಸ್ ಆಗ್ತತೆ ಭೀಮಣ್ಣ? ಅಲ್ಲ, ಹೆಂಗೆ ಲಾಸ್ ಆಗ್ತದೆ ಇದರಿಂದ? ಯಾವ ಥರದಿಂದ ಲಾಸ್ ಆಗ್ತದೆ? ಹೆಂಗೆ ನೋಡ್ಕೋಬೇಕು ಇವನ್ನೆಲ್ಲ ಲಾಸ್ ಆಗ್ದಂಗೆ? ನೋಡು ಸುರಣ್ಣ, ಹೈನುಗಾರಿಕೆಯಲ್ಲಿ ಲಾಸ್ ಆಗಬಾರ್ದು ಅಂದರೆ ವರ್ಷಕ್ಕೊಂದೊಂದು ಕರ ತೆಗಿಬೇಕು. ಅಂದರೆ ಯಾವ ಥರ ಅಂದರೆ ಹೇಳ್ತೀನಿ ಕೇಳಿ ಒಂದು ನಿಮಿಷ. ಫಸ್ಟು ನೀನು ಹಸುಗಳ್ನ ಮೇಯಿಸ್ಬೇಕು ಅಂದರೆ ನಿನ್ನ ಹತ್ರ ಮೇವಿರಬೇಕು, ಮೇವು ಸ್ಟಾಕ್ ಇರಬೇಕು, ಹೊಲದಲ್ಲಿ ಸೆಪ್ಪೆ ಹಾಕೊಂಡಿರ್ಬೇಕು. ಈಗ 2 ದನ ತಂದರೆ 3 ದನ ಅಷ್ಟು ಮೇಯುವಷ್ಟು ಮೇವಿರಬೇಕು. ನೀವು ಮೇವನ್ನ ದುಡ್ಡಿಗೆ ಯಾವುದೇ ಕಾರಣಕ್ಕೂ ಕೊಂಡ್ಕೋಬಾರ್ದು. ನಿನ್ನ ಮೇವನ್ನ ಕೊಂಡ್ಕೊಂಡ್ರೆ ದುಡ್ಡು ಉಳಿಯಲ್ಲ. ಮೇವು ನೀನೇ ಸ್ವಂತಕ್ಕೆ ಬೆಳಿಬೇಕು. ಆಮೇಲೆ ಏನು ಗೊತ್ತಾ, ಇನ್ನೊಂದು, ಈ ಕರುಗಳ್ನ ಈಗ ಒಳ್ಳೆ ತಳಿ ಹೆಣ್ಗರ ಹುಡ್ತು ಅನ್ನಕ ಅವನ್ನ ಯಾರಿಗೂ ಕೊಡಬಾರ್ದು, ಅವನ್ನ ಮಾರಬಾರ್ದು. ನಾವೇ ಅವನ್ನ ಚೆನ್ನಾಗಿ ಸಾಕಬೇಕು. ನೀನು ಚೆನ್ನಾಗಿ ಕರುಗಳ್ನ ಸಾಕಿದ್ಯಾ ಅಂದರೆ ವರ್ಷದ ಮೇಲೆ 1.5 ವರ್ಷದ ಒಳಗೆ ನಿನಗೆ ಸೆಮೆನ್ ತಗೊಂಬತ್ತೆ. ಅಮ್ಮಮ್ಮನೇ ನಿಂಗೆ 2 ಕಾಲು ವರ್ಷದೊಳಗೆ ಅದೇ ಕರ ದೊಡ್ಡದಾಗಿ ಒಂದು ಕರು ಹಾಕಿ ಹೊಸ ಆಗ್ತತೆ. ಒಂದು ಕರ ನಿಮ್ಮ ಇದ್ರಾಗೆ ಒಂದು ಹೆಣ್ಗರ ಹುಟ್ಟೈತೇನೆ, ನಿನಗೆ 1 ಲಕ್ಷ ರೂಪಾಯಿ ದುಡ್ಡು ಬಂದಂಗೆ. ಹ್ಞೂ ಭೀಮಣ್ಣ, ಎಷ್ಟೋ ಜನ ಕರುಗಳು ಹುಟ್ಟಿದ ತಕ್ಷಣ ಅದಕ್ಕೆ ಹಾಲು ಕುಡಿಸ್ಬೇಕಾಗತ್ತಲ್ಲ ಅಂತ ಕರ್ಕರನೇ ಮಾರ್ತಾರೆ. ಬಿಡು, ಹಾಲನ್ನು ಕರ್ಕೊಂತಾರೆ, ಕರ ಎಲ್ಲ ಮಾರ್ಬಿಡ್ತಾರೆ ಹೆಣ್ಗರ ಹುಟ್ಟಿರೋ. ಹಂಗೆ ಮಾಡಬಾರ್ದು. ರೈತರುಗಳಾಗಿ ನೋಡ್ರಿ, ನೀವು ಕರ ಹುಟ್ಟಿದ ತಕ್ಷಣ ಕರುಗಳು ಹೆಣ್ಗರ ಮಾರಬೇಡ್ರಿ, ಕರ ಚೆನ್ನಾಗಿ ಸಾಕ್ರಿ. ಏನೋಕೆ ಒಂದು 2 ತಿಂಗಳು ಹಾಲು ಕುಡಿಸಿ ಆಮೇಲೆ ಹಿಂಡಿ ಬೂಸ ಎಲ್ಲ ಹಾಕೊಂಡ್ರು ಕರ ದೊಡ್ಡವಾಗ್ಬಿಡ್ತವೆ. ದಯವಿಟ್ಟು ಹೆಣ್ಗರುಗಳೆಲ್ಲ ಮಾರಕ್ಕೆ ಹೋಗ್ಬೇಡ್ರಿ, ನೀವೇ ಸಾಕಳ್ರಿ. ನಿಮಗೆ ಆದಾಯ ಅದು. ಇನ್ನೊಂದು, ರೈತರುಗಳು ಹಸುಗಳ್ನ ಕಟ್ಟಬೇಕಾದ್ರೆ ಹಸುಗಳನ್ನ ಸೆಲೆಕ್ಟ್ ಮಾಡೋ ವಿಧಾನ ತುಂಬ ಮುಖ್ಯವಾಗಿರ್ತದೆ. ಏನಂದರೆ ಸುರಣ್ಣ, ಈಗ ಅಂಥವಿಂಥ ಹಸುಗಳು ತಗೊಬಂದು ರೈತರುಗಳು ಲಾಸ್ ಆಗ್ತಾವ್ರು ಇವತ್ತು. ಹೆಂಗೆ ಅಂದರೆ, ಹಸುಗಳು ತರಬೇಕಾದ್ರೆ ಕೆಲವೊಂದು ಪದ್ಧತಿಗಳು ಇದ್ದಾವೆ. ಹಸುಗಳ್ನ ಚೆನ್ನಾಗಿ ನೋಡಿ, ಅಂದರೆ ಒಂದು 10 ಲೀಟ್ರ್ ಹಾಲು ಕರೆಯುವಂತನ ಕಟ್ಕೊಂಡ್ರೆ ಇವತ್ತು ಲಾಭ. ನೀನು 4 ಲೀಟ್ರು 5 ಲೀಟ್ರ್ ಕರಿತೈತೆ ಅಂದರೆ ಇವತ್ತು ನಿನಗೆ ಬೂಸ, ಮೇವು, ಮೇಂಟೆನೆನ್ಸು ನಿನಗೆ ಲಾಸು. ಹಸುಗಳು ತರಬೇಕಾದ್ರೆ ಮಿನಿಮಮ್ ಅಂದರೆ 8 ರಿಂದ ಒಂದು ದಿವಸಕ್ಕೆ 15 ರಿಂದ 20 ಲೀಟ್ರ್ ಹಾಲು ಕರೆಯೋ ಅಂಥ ಒಂದೊಂದು ಹಸುಗಳು ಕಟ್ಟಬೇಕು. ಅವತ್ತೇ ನಿಮಗೆ ಒಂಚೂರು ಲಾಭ. ಭೀಮಣ್ಣ, ಕರೆಕ್ಟು. ಈಗ ನೋಡು, ಕೆಲವು ಜನ ಹಸುಗಳು ಐತವೆ ಆಗಲಿ, ಬರೀ 4 ಲೀಟ್ರು 3 ಲೀಟ್ರು ಹಿಂಗೆ ಕರಿತಿರ್ತವೆ. ಅವ್ರಿಗೆಲ್ಲ ಲಾಸ್ ಅಲ್ಲ. ಬೂಸುದ್ದು ಹುಟ್ಟಲ್ಲ, ಎಲ್ಲ ಲೆಕ್ಕ ಹಾಕಿರಿ. ನಾನು ಅದನ್ನೇ ಸುವರ್ಣ ಹೇಳ್ತಿರೋದು. ಇವಾಗ
5 ಲೀಟ್ರು ಕರೆಯೋ ದನಗಳ್ಗೂ 10 ಲೀಟ್ರ್ ಕರೆಯೋ ದನಗಳ್ಗೂ ಇದಕ್ಕೂ ಸಗಣಿ ಬಾರಿಸ್ಬೇಕು, ಅದಕ್ಕೂ ಸಗಣಿ ಬಾರಿಸ್ಬೇಕು, ಇದಕ್ಕೂ ಬೂಸ ಹಾಕಬೇಕು, ಅದಕ್ಕೂ ಬೂಸ ಹಾಕಬೇಕು. ಎರಡು ಮೇಂಟೆನೆನ್ಸ್ ಒಂದೇ. 5 ಲೀಟ್ರ್ ಕರಿ ಅಂತ ಯಾಕೆ ಕಟ್ಕೊಂತೀರಾ? ಒಂದು 10,000 ಜಾಸ್ತಿ ಆದರೂ ಪರವಾಗಿಲ್ಲ, 10 ಲೀಟ್ರ್ ಕರಿ ಅಂತ ಕಟ್ಕೊಳ್ರಿ. ಅದೇ ಮೇಂಟೆನೆನ್ಸೇ ತಾನೇ. ಒಂಚೂರು ಬೂಸ ಜಾಸ್ತಿ ಕೇಳ್ತತಿ ಅಷ್ಟೇ ತಾನೇ, ಅದೇ ಮೇಂಟೆನೆನ್ಸು. ಇದು 5 ಲೀಟ್ರ್ ಕರೆದ ಇಲ್ಲಿ 10 ಲೀಟ್ರ್ ಕರಿತೈತಲ್ಲ. ಅವು 4 ಕಸ ಕಟ್ಕೊಂಬೋದು ಒಂದೇ, ಇಂಥವು 2 ಕಸ ಕಟ್ಕೊಂಡ್ರು ಸಾಕಲ್ಲ ನಿಮಗೆ. ಕರೆಕ್ಟು ಭೀಮಣ್ಣ. ಸುಮ್ಮನೆ ಇಂಥ ಕಟ್ಕೊಂಬದ್ಕಿನ್ನ 2 ಹಸ ಕಟ್ಕೊಂಡ್ರೆ ಸಾಕು. 2 ಹಸ ಕಟ್ಕೊಂಡ್ರೆ ಡೈಲಿ 8ರಿಂದ 10 ಲೀಟ್ರು. ಡೈಲಿ ಬೆಳಗ್ಗೆ 20, ಸಾಯಂಕಾಲ 20, 30ರಿಂದ 40 ಲೀಟ್ರು ಹಾಲು ಆರಾಮಾಗಿ ಹಾಕ್ಬೋದು. ಎಲ್ಲ ಹೋಗಿ ಆರಾಮಾಗಿ ತಿಂಗಳಿಗೆ 20-25 ಸಾವಿರದ ಆರಾಮಾಗಿ ದುಡ್ಡು ಉಳಿಸ್ಬೋದು. ಎಲ್ಲ ಖರ್ಚು ಅರ್ಧ ಉಳಿತತಿ. ಇಂಥ ಕಟ್ಕೊಂಬದ್ಕಿನ್ನ ನೋಡಿ, ಕರೆಕ್ಟ್ ನಿನ್ನ ಮಾತು. ರೈತರುಗಳೇ ಕೇಳಿಸ್ಕೊಳ್ರಿ, ನೀವು ಚೆನ್ನಾಗಿರೋ ಹಸುಗಳ್ನ ಕಟ್ಕೊಳ್ರಿ. 5 ಲೀಟ್ರ್ ಕರೆಯೋಕ್ಕಿಂತ 10 ಲೀಟ್ರ್ ಕರೆಯೋದು ನೀವು ಮೇಲು. ಯಾಕಂದರೆ ಎಲ್ಲ ಒಂದೇ ಸೇಮ್ ಬರೋದು ಖರ್ಚುಗಳೆಲ್ಲ. ಒಳ್ಳೊಳ್ಳೆ ದನಗಳು ಕಟ್ಕೊಳ್ರಿ. ಆದಷ್ಟು ನೋಡಿರಿ, ನೀವೇ ನೋಡ್ಕೊಂಡು ಹೊಸ ಸೆಲೆಕ್ಟ್ ಮಾಡ್ಬೇಕಾದ್ರೆ ಯಾರನ್ನ ಒಂಚೂರು ಅನುಭವ ಇರೋರನ್ನ ಕರ್ಕೊಂಡೋಗಿ ಹಸುಗಳ್ನ ತಗೊಬರ್ರಿ. ಹಂಗೆ ನಮ್ಮ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ.